ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಸಮಯ ಯಾವುದು ಗೊತ್ತೇ? ಅದು ಬ್ರಹ್ಮ ಮುಹೂರ್ತ. ಈ ಸಮಯದಲ್ಲಿ ಮಾಡಿದ ಜಪ, ಧ್ಯಾನ, ಪಾಠ ಎಲ್ಲವೂ ಅನೇಕ ಪಟ್ಟು ಫಲ ನೀಡುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆದರೆ ನಿಮಗೆ ಗೊತ್ತೇ, ಬ್ರಹ್ಮ ಮುಹೂರ್ತದಲ್ಲಿ ಒಂದು ದೇವಿ ನಿಮ್ಮ ನಾಲಿಗೆ ಮೇಲೆ ವಾಸಿಸುತ್ತಾಳೆ ಎಂದು ಹೇಳಲಾಗಿದೆ. ಆ ದೇವಿ ಯಾರು ಗೊತ್ತೇ? ಆಕೆ ಎಂದರೆ ಜ್ಞಾನ ವಿದ್ಯೆಯ ದೇವಿಯಾದ ಸರಸ್ವತಿ ದೇವಿ. ಸರಸ್ವತಿ ದೇವಿಯು ನಮ್ಮ ನಾಲಿಗೆಯ ಮೇಲೆ ನೆಲೆಸಿರುತ್ತಾಳೆ. ಹಾಗಾಗಿ ನಾವು ಕೆಟ್ಟ ಮಾತುಗಳನ್ನು ಮಾತನಾಡಬಾರದು, ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ಎಂದು ಹೇಳಿರುವುದನ್ನು ನೀವು ಕೇಳಿರಬಹುದು. ನಿಜವಾಗಿಯೂ ಸರಸ್ವತಿ ದೇವಿ ನಮ್ಮ ನಾಲಿಗೆ ಮೇಲೆ ನೆಲೆಸಿರುತ್ತಾಳೆಯೇ? ಸರಸ್ವತಿ ದೇವಿ ಯಾವ ಸಮಯದಲ್ಲಿ ನಮ್ಮ ನಾಲಿಗೆ ಮೇಲೆ ನೆಲೆಸಿರುತ್ತಾಳೆ? ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿದ್ಯೆ ಹಾಗೂ ಜ್ಞಾನ ದೇವತೆಯಾದ ಸರಸ್ವತಿ ದೇವಿಯು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ನೆಲೆಸಿರುತ್ತಾಳೆ ಎಂದು ಹೇಳಲಾಗಿದೆ. ಈ ಕಾರಣಕ್ಕಾಗಿ ನಮ್ಮ ಹಿರಿಯರು ಮುಂಜಾನೆ ಸಮಯದಲ್ಲಿ ಒಳ್ಳೆಯ ಮಾತುಗಳನ್ನಾಡಬೇಕು, ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಬೇಕು ಎಂದು ಹೇಳುತ್ತಿದ್ದರು. ಮುಂಜಾನೆ ಸಮಯದಲ್ಲಿ ತಾಯಿ ಸರಸ್ವತಿಯು ನಮ್ಮ ನಾಲಿಗೆ ಮೇಲೆ ನೆಲೆಸಿರುತ್ತಾಳೆ. ಅದರಲ್ಲೂ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಆಕೆ ನಮ್ಮ ನಾಲಿಗೆಯಲ್ಲಿ ನೆಲೆಸಿರುತ್ತಾಳೆ ಎನ್ನಲಾಗುತ್ತದೆ. ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ಸಮಯವೆಂದು ಪರಿಗಣಿಸಲಾಗುವ ಬ್ರಹ್ಮ ಮುಹೂರ್ತದಲ್ಲಿ ಸರಸ್ವತಿ ದೇವಿಯು ನಮ್ಮ ನಾಲಿಗೆ ಮೇಲೆ ವಾಸಿಸುತ್ತಾಳೆ ಎಂದರೆ ಅದರ ಹಿಂದಿನ ಅರ್ಥವೇನು ಎಂಬುದು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ, ಯಾವ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಕರೆಯಲಾಗುವುದು? ದಿನದ ಎಲ್ಲಾ ಸಮಯವನ್ನು ನಾವು ಬ್ರಹ್ಮ ಮುಹೂರ್ತವೆಂದು ಕರೆಯಲು ಸಾಧ್ಯವಿಲ್ಲ. ಮುಂಜಾನೆಯ ಸಮಯವನ್ನು, ಅಂದರೆ ಸೂರ್ಯೋದಯಕ್ಕೂ 1 ಗಂಟೆ 36 ನಿಮಿಷಗಳ ಮೊದಲಿನ ಅವಧಿಯನ್ನು ಬ್ರಹ್ಮ ಮುಹೂರ್ತವೆಂದು ಕರೆಯಲಾಗುತ್ತದೆ. ಈ 1 ಗಂಟೆ 36 ನಿಮಿಷಗಳು ಪ್ರತಿನಿತ್ಯ ಮುಂಜಾನೆ 4ರಿಂದ ಮುಂಜಾನೆ 5:30ರವರೆಗೆ. ಈ ಸಮಯವನ್ನು ಸಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರುವ ಸಮಯವೆಂದು ನಂಬಲಾಗುತ್ತದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಈ ಸಮಯವು ದೇವತೆಗಳ ಸಮಯವಾಗಿದೆ. ಎರಡನೆಯದಾಗಿ, ಸರಸ್ವತಿ ದೇವಿ ಎಲ್ಲಿ ವಾಸಿಸುತ್ತಾಳೆ? ನಂಬಿಕೆಯ ಪ್ರಕಾರ ಮಾತಿನ ದೇವತೆಯಾದ ಸರಸ್ವತಿ ದೇವಿಯು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವ್ಯಕ್ತಿಯ ನಾಲಿಗೆ ಮೇಲೆ ನೆಲೆಸಿರುತ್ತಾಳೆ ಎನ್ನಲಾಗಿದೆ. ಇದರ ಅರ್ಥ, ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವು ಏನೇ ಹೇಳಿದರೂ ಅಥವಾ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಅದು ಈಡೇರುವ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿರುತ್ತದೆ. ಈ ಶಾಂತ ಸಮಯದಲ್ಲಿ ನಮ್ಮ ಆಲೋಚನೆಗಳು ಮತ್ತು ಮಾತುಗಳು ನೇರವಾಗಿ ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಹೊಂದಿವೆ ಎಂದು ಪ್ರಾಚೀನ ವಿದ್ವಾಂಸರು ನಂಬುತ್ತಾರೆ. ಈ ಸಮಯದಲ್ಲಿ ನಾವು ಒಳ್ಳೆಯ ಮಾತುಗಳನ್ನಾಡಿದರೆ, ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅಥವಾ ಯಾವುದೇ ಒಂದು ವಿಶಿಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಲುವಾಗಿ ದೇವರನ್ನು ಪ್ರಾರ್ಥಿಸಿದರೆ ಅವು ನಮ್ಮ ಆತ್ಮ ಸಾಕ್ಷಿಯೊಳಗೆ ಆಳವಾಗಿ ತೂರಿಕೊಂಡು ಕ್ರಮೇಣ ಅವುಗಳು ಈಡೇರುವಂತೆ ಮಾಡುತ್ತದೆ. ಮೂರನೇದಾಗಿ, ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಬಾರದು? ಮಾತುಗಳು ಸಕಾರಾತ್ಮಕವಾಗಿರಲಿ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಸಕಾರಾತ್ಮಕವಾದ ಮಾತುಗಳನ್ನಾಡಿ. ಈ ಸಮಯದಲ್ಲಿ ನೀವು ಎಂದಿಗೂ ನಿಂದನೆಯ ಮಾತುಗಳನ್ನು ಮಾತನಾಡಬಾರದು. ಕೋಪ ಅಥವಾ ನಕಾರಾತ್ಮಕ ಮಾತುಗಳನ್ನು ಮಾತನಾಡಬೇಡಿ. ಈ ಸಮಯದಲ್ಲಿ ನೀವು ಇತರರಿಗೆ ಒಳ್ಳೆಯದನ್ನು ಬಯಸಬೇಕು, ಶುಭವನ್ನು ಹಾರೈಸಬೇಕು. ದೃಢವಾದ ಸಂಕಲ್ಪ ತೆಗೆದುಕೊಳ್ಳಿ. ನೀವು ಮುಂದಿನ ದಿನಗಳಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದ್ದಾದರೆ ಈ ಸಮಯದಲ್ಲಿ ಎದ್ದು ಮಾನಸಿಕವಾಗಿ ನೀವು ಅಂದುಕೊಂಡಿದ್ದನ್ನು ಜಪಿಸಿ, ಧ್ಯಾನ ಮಾಡಿ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸಾಧ್ಯವಾದಷ್ಟು ಮೌನವಾಗಿರ್ರಿ. ಧ್ಯಾನದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ, ಅಧ್ಯಯನ ಮಾಡಿ. ಸರಸ್ವತಿ ದೇವಿಯು ಜ್ಞಾನ ಮತ್ತು ಕಲಿಕೆಯ ದೇವತೆಯಾಗಿರುವುದರಿಂದ ಈ ಸಮಯದಲ್ಲಿ ಅಧ್ಯಯನ ಮಾಡುವುದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ. ನಾಲ್ಕನೇದಾಗಿ, ಬ್ರಹ್ಮ ಮುಹೂರ್ತದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕದ ಮಹತ್ವ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಬ್ರಹ್ಮ ಮುಹೂರ್ತದ ಸಮಯವು ಹೆಚ್ಚು ಸಾತ್ವ ಗುಣದೊಂದಿಗೆ ತುಂಬಿರುವ ಸಮಯವಾಗಿದ್ದರಿಂದ ಈ ಸಮಯವನ್ನು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಪವಿತ್ರವಾದ ಬ್ರಹ್ಮ ಮುಹೂರ್ತದ ಸಮಯವು ಸಕಾರಾತ್ಮಕ ಆಲೋಚನೆಗಳನ್ನು ಮಾಡುವುದಕ್ಕೆ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬ್ರಹ್ಮ ಮುಹೂರ್ತದ ಸಮಯವು ಸೂಕ್ತವಾದ ಸಮಯವಾದ್ದರಿಂದ ಇದನ್ನು ಸರಸ್ವತಿ ದೇವಿ ನಮ್ಮ ನಾಲಿಗೆ ಮೇಲೆ ನೆಲೆಸಿರುವ ಸಮಯವೆಂದು ಪರಿಗಣಿಸಲಾಗುತ್ತದೆ. ಇದು ನಮ್ಮ ಜ್ಞಾನ, ಬುದ್ಧಿವಂತಿಕೆಯನ್ನು ವೃದ್ಧಿಸುವುದು. ಈ ಸಮಯದಲ್ಲಿ ವಾತಾವರಣ ಶಾಂತವಾಗಿರುತ್ತದೆ, ಮನಸ್ಸು ನಿರ್ಮಲವಾಗಿರುತ್ತದೆ, ದೇವತೆಗಳ ಚೈತನ್ಯ ಭೂಮಿಗೆ ಹೆಚ್ಚು ಇಳಿಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ಸಮಯದಲ್ಲಿ ಎದ್ದರೆ ಮನಸ್ಸು ಚುರುಕಾಗುತ್ತದೆ, ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ, ಅಧ್ಯಯನದಲ್ಲಿ ಏಕಾಗ್ರತೆ ಬರುತ್ತದೆ, ಮಾತಿನ ಮೇಲೆ ನಿಯಂತ್ರಣ ಬರುತ್ತದೆ. ಅದರ ಕಾರಣವೇನು ಗೊತ್ತಾ?
ನಮ್ಮ ಹಿರಿಯರು ಹೇಳುತ್ತಿದ್ದರು, ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಹೆಸರನ್ನು ಜಪಿಸಬೇಕು. ಯಾಕೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಸರಸ್ವತಿ ದೇವಿ ನಮ್ಮ ನಾಲಿಗೆ ಮೇಲೆ ನೆಲೆಸಿರುತ್ತಾಳೆ ಎಂದು ನಂಬಲಾಗಿದೆ. ನಾವು ಎದ್ದು ಮೊದಲ ಮಾತು ಏನು ಮಾತನಾಡುತ್ತೇವೆ ಎಂಬುದು ಬಹಳ ಮುಖ್ಯ. ನಾವು ಶುಭ ಮಾತು ಆಡಿದರೆ ಆ ದಿನ ಶುಭವಾಗುತ್ತದೆ. ನಾವು ಕೆಟ್ಟ ಮಾತು ಆಡಿದರೆ ಆ ದಿನಗಳಲ್ಲಿ ಅಡೆತಡೆಗಳು ಬರುತ್ತವೆ. ಯಾಕೆಂದರೆ ಆ ಸಮಯದಲ್ಲಿ ಮಾತುಗಳಿಗೆ ಹೆಚ್ಚು ಶಕ್ತಿ ಇರುತ್ತದೆ. ಒಮ್ಮೆ ದೇವತೆಗಳು ಬ್ರಹ್ಮ ದೇವರನ್ನು ಕೇಳಿದರು, ಪ್ರಭು, ಮನುಷ್ಯರಿಗೆ ಜ್ಞಾನ ಹೇಗೆ ಬರಬೇಕು? ಆಗ ಬ್ರಹ್ಮದೇವರು ಹೇಳಿದರು, ನಾನು ಜ್ಞಾನವನ್ನು ಅವರೊಳಗೆ ಇಡುತ್ತೇನೆ, ಆದರೆ ಅದನ್ನು ಪ್ರಜ್ಞೆಗೊಳಿಸುವವಳು ಸರಸ್ವತಿ. ಆ ದಿನದಿಂದ ಸರಸ್ವತಿ ದೇವಿ ಬ್ರಹ್ಮ ಮುಹೂರ್ತದಲ್ಲಿ ಮನುಷ್ಯರ ಮನಸ್ಸು ಮತ್ತು ನಾಲಿಗೆ ಮೇಲೆ ನೆಲೆಸಿದಳು ಎಂದು ಕತೆ ಹೇಳುತ್ತದೆ. ಸರಸ್ವತಿ ದೇವಿ ಎಂದರೆ ಜ್ಞಾನದ ಪ್ರತೀಕ, ಶುದ್ಧತೆಯ ಪ್ರತೀಕ. ಆಕೆ ಹಸ್ತದಲ್ಲಿ ವೀಣೆ ಹಿಡಿದಿರುತ್ತಾಳೆ, ಪುಸ್ತಕ ಹಿಡಿದಿರುತ್ತಾಳೆ, ಹಂಸವು ಆಕೆಯ ವಾಹನ. ಆದ್ದರಿಂದ ಸಂಗೀತ ಕಲಿಯುವವರು, ಓದುವ ಮಕ್ಕಳು, ಉಪನ್ಯಾಸಕರು, ಪಂಡಿತರು ಎಲ್ಲರೂ ಬೆಳಗ್ಗೆ ದೇವಿಯನ್ನು ಸ್ಮರಿಸುತ್ತಾರೆ. ಎದ್ದು ಕುಳಿತು ದೇವರ ಹೆಸರನ್ನು ಜಪಿಸಿ ಓಂ ಹೈಂ ಸರಸ್ವತಾಯ ನಮಃ ಮಂತ್ರವನ್ನು 11 ಬಾರಿ ಜಪಿಸಿ ನೀರನ್ನು ಕುಡಿಯುವ ಮೊದಲು ದೇವಿಗೆ ಪ್ರಾರ್ಥನೆ ಮಾಡಿ. ಆ ದಿನ ಯಾರನ್ನು ಕೆಟ್ಟ ಮಾತು ಆಡಬಾರದು ಎಂದು ಸಂಕಲ್ಪ ಮಾಡಿ. ಈ ಚಿಕ್ಕ ಅಭ್ಯಾಸ ಜೀವನವನ್ನೇ ಬದಲಾಯಿಸುತ್ತದೆ. ನಾಲಿಗೆ ಎಂದರೆ ಕೇವಲ ಮಾತಿನ ಅಂಗವಲ್ಲ, ಅದು ನಮ್ಮ ಭಾಗ್ಯ ನಿರ್ಮಾಣ ಮಾಡುವ ಸಾಧನ, ನಮ್ಮ ಸಂಬಂಧಗಳನ್ನು ಕಟ್ಟುವ ಸೇತುವೆ ಆಗಿದೆ, ನಮ್ಮ ಪಾಪ ಪುಣ್ಯ ಗಳಿಸುವ ಮಾರ್ಗ. ಅದಕ್ಕಾಗಿ ಹಿರಿಯರು ಹೇಳುತ್ತಾರೆ, ಮಾತು ಮುತ್ತಿನಂತೆ ಇರಲಿ ಎಂದು. ಬ್ರಹ್ಮ ಮುಹೂರ್ತದಲ್ಲಿ ಮಾತುಗಳು ಶಕ್ತಿ 10 ಪಟ್ಟು ಹೆಚ್ಚಾಗಿರುತ್ತದೆ. ನೀವು ಬೆಳಗ್ಗೆ ಎದ್ದು ಹೇಳಿದ ಮಾತು ನಿಮ್ಮ ದಿನದ ದಿಕ್ಕು ನಿರ್ಧರಿಸುತ್ತದೆ. ಇವತ್ತು ದಿನ ಕೆಟ್ಟದ್ದು ಎಂದರೆ ಮನಸ್ಸು ಅದಕ್ಕೆ ಸಿದ್ಧವಾಗುತ್ತದೆ. ಇವತ್ತು ದೇವರ ಕೃಪೆಯಿಂದ ಶುಭವಾಗುತ್ತದೆ ಎಂದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಆ ಸಮಯದಲ್ಲಿ ಸರಸ್ವತಿ ದೇವಿ ನಿಮ್ಮ ನಾಲಿಗೆ ಮೇಲೆ ಇರುವುದರಿಂದ ನಿಮ್ಮ ಮಾತುಗಳು ಆಕೆಯ ಆಶೀರ್ವಾದ ಪಡೆಯುತ್ತವೆ. ವಿದ್ಯಾರ್ಥಿಗಳು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಓದಿದ್ದಾದರೆ ವಿಷಯಗಳು ಬೇಗ ನೆನಪಾಗುತ್ತವೆ, ಮನಸ್ಸು ಅಲೆದಾಡುವುದಿಲ್ಲ, ಪರೀಕ್ಷೆಯಲ್ಲಿ ಉತ್ತಮ ಫಲ ಸಿಗುತ್ತದೆ. ಇದನ್ನು ಅನೇಕ ಪಂಡಿತರು ಅನುಭವಿಸಿದ್ದಾರೆ. ಒಬ್ಬ ಹುಡುಗ ಓದಲು ಕಷ್ಟಪಡುವವನು, ಅವನ ಗುರು ಅವನಿಗೆ ಹೇಳಿದರು, ನೀನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸರಸ್ವತಿ ಮಂತ್ರ ಜಪಿಸಿ ಓದು. ಅವನು ಅದನ್ನು 41 ದಿನ ಪಾಲಿಸಿದ. ಆ ಹುಡುಗ ನಂತರ ಶಾಲೆಯಲ್ಲಿ ಮೊದಲ ಸ್ಥಾನ ಪಡೆದನು. ಇದು ಕೇವಲ ಕಥೆಯಲ್ಲ, ಶಿಸ್ತಿನ ಕತೆ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಆ ಸಮಯದಲ್ಲಿ ಸತ್ವ ಗುಣ ಹೆಚ್ಚಾಗಿರುತ್ತದೆ ಎಂದು. ಮನಸ್ಸು ಶುದ್ಧವಾಗಿರುತ್ತದೆ, ಆತ್ಮ ಚೈತನ್ಯ ಜಾಗೃತವಾಗಿರುತ್ತದೆ. ಹೀಗಾಗಿ ದೇವಿಯ ಅನುಗ್ರಹ ಪಡೆಯಲು ಇದು ಸೂಕ್ತ ಸಮಯವಾಗಿದೆ. ಎದ್ದ ಕೂಡಲೇ ಮೊಬೈಲ್ ನೋಡುವುದು, ಕೋಪದಿಂದ ಮಾತನಾಡುವುದು, ಜಗಳ ಆರಂಭಿಸುವುದು ಇವುಗಳು ಸರಸ್ವತಿ ದೇವಿಯ ಅನುಗ್ರಹವನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ನಾವು ದೊಡ್ಡ ಯಜ್ಞ, ಹೋಮ, ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವಿಯ ಸ್ಮರಣೆ ಮಾಡಿ, ಶುಭ ಮಾತುಗಳನ್ನಾಡಿ, ಶಾಂತ ಮನಸ್ಸಿನಿಂದ ಇವಷ್ಟೇ ಸಾಕು. ಯಾಕೆಂದರೆ ಆ ಸಮಯದಲ್ಲಿ ಸರಸ್ವತಿ ದೇವಿ ನಿಮ್ಮ ನಾಲಿಗೆ ಮೇಲೆ ಇರುತ್ತಾಳೆ. ನಿಮ್ಮ ಮಾತುಗಳು ನಿಮ್ಮ ಭಾಗ್ಯವನ್ನು ರಚಿಸುತ್ತದೆ. ಈ ಮಾಹಿತಿಯನ್ನು ಇಷ್ಟಪಟ್ಟಿದ್ದಾದರೆ ನಮ್ಮ ಪರಂಪರೆ ಚಾನಲ್ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಪರಂಪರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ, ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಜೈ ಸರಸ್ವತಿ ದೇವಿ.